ನೋಡಮ್ಮ ಒಂದು ಹೇಳ್ತಿದ್ದೀನಿ, ಇಂಡಸ್ಟ್ರಿನಲ್ಲಿ ಇರಬೇಕು ಅಂತಂದರೆ ಮದುವೆ ಆಗಿದ್ರೆ ಆಗಲ್ಲ. ಇಲ್ಲ ಸರ್ ಹಂಗಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟಿವ್ ಇದ್ದಾರೆ. ಇವಾಗ ಇರ್ತಾರೆ, ಗಂಡನ ಬಿಟ್ಬಿಡಿ ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಿ ಸಿನಿಮಾದಲ್ಲಿ ನಮಗೆ ಕಾಣುತ್ತೆ, ಯಾರ್ದು ಡಿವೋರ್ಸ್ ಆಗಿದ್ರು ಕೂಡ, ಏನೇ ಕಿರಿಕಿರಿ ಆಗಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. ಮ್ಯಾರಿಡ್ ವುಮೆನ್ ಹೂ ಆರ್ ಇನ್ ದಿ ಇಂಡಸ್ಟ್ರಿ ಹೂ ಆರ್ ಡೂಯಿಂಗ್ ಸೋ ವೆಲ್ ಇನ್ ಲೈಫ್. ಗಂಡಂದ್ರೆ ಏನೇ ಕಿರುಕುಳ ಕೊಟ್ರು ಬಾಯಿ ಮುಚ್ಕೊಂಡು ನನ್ನ ಸಂಸಾರ 4 ಗೋಡೆ ಮಧ್ಯೆ ಇರಬೇಕು ಅಂತ ಅಂದ್ಬಿಟ್ಟು ತವ್ರಲ್ಲೂ ಕೂಡ ಹೇಳ್ಕೊತಾ ಇರಲಿಲ್ಲ. ಅಥವಾ ತವ್ರಿಗೆ ಹೇಳಿದ್ರೆ, ತವ್ರ ಮನೆಯಲ್ಲಿರೋರು ಹೇಳಿದ್ರೆ, ನಮ್ಮ ಮರ್ಯಾದೆ ಹಾಳಾಗುತ್ತೆ ನಿಮ್ಮ ಮದುವೆ ಬಿಟ್ಟು ಬಂದರೆ ಅಲ್ವಾ. ನಾನು ಇಷ್ಟೆಲ್ಲ ಹೊರಗಡೆನೋ ದುಡ್ಕೊಂಡ್ಬಂದು ಒಳಗಡೆನೋ ಮಾಡಿ ನಿನ್ನ ಹತ್ರ ಏನಕ್ಕೆ ಅನ್ನಿಸ್ಕೊಬೇಕು ನಾನು ಅನ್ನೋದೊಂದು ಬಂದೇ ಬರುತ್ತೆ. ದೌರ್ಜನ್ಯನ ಅಥವಾ ದಬ್ಬಾಳಿಕೆನ ನಾನು ತಗೊಳ್ಳೋದಿಲ್ಲ ಅಂತ ಅದನ್ನ ಆಚೆ ಬಂದು ಹೇಳಿ ಸೆಪರೇಟ್ ಆಗ್ತಾ ಇದ್ದಾರೆ ಫಾರ್ ಅವ್ರ ಮೆಂಟಲ್ ಹೆಲ್ತಿಗೋಸ್ಕರ. ಎಷ್ಟು ಕಷ್ಟ ಗೊತ್ತಾ, ಅವ್ರಿಗೆ ಗೊತ್ತೇ ಆಗಲ್ಲ ಅವ್ರು ಮೋಸ ಹೋಗ್ತಿದ್ದಾರೆ ಅಂತ. ಒಂದು ಚಿಕ್ಕ ಹುಡುಗಿ, ಒಂದು ಐ ಥಿಂಕ್ ಶಿ ವಾಸ್ ಅಬೌಟ್ 18-19, ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಅದೇ ಒಂದು 3-4 ದಿನದ ಕ್ಯಾರೆಕ್ಟರ್ ರೋಲ್ಗೆ ಅಕ್ಕ ನೀವು ಹಂಗಂದ್ರೆ ನಿಮ್ಮನ್ನೊಂದು ಕೇಳ್ಬೋದಾ? ನಾನು ಕೇಳಮ್ಮ ಅಂತಂದರೆ, ನೀವು ಅಂದರೆ ಇವಾಗ ಡೈರೆಕ್ಟರು ಪ್ರೊಡ್ಯೂಸರು ಹಾಗೆಲ್ಲ ಯಾರ ಜೊತೆ ಬಟ್ ನನಗೇನು ಗೊತ್ತಾ ಕ್ಯೂರಿಯಸ್, ಈಗ ಮದುವೆ ಆ್ಯಕ್ಚುಲಿ ನೀವು ತುಂಬ ನಿಮ್ಮ ಹಿಟ್ ಮೂವಿ ಮಾಡಿರೋದು ಮದುವೆ ಆದಮೇಲೆ ಅಲ್ವಾ? ಹೌದು. ಅಯ್ಯೋ, ಎಲ್ಲ ಪ್ರತಿಯೊಂದು ಅನೂರೂಪ ಸೀರಿಯಲ್ ಒಂದು ಬಿಟ್ಬಿಟ್ರೆ ನನ್ನ ಲೈಫಲ್ಲಿ ನಾನು ಏನೇನು ಮಾಡಿದ್ದೀನೋ ಅದೆಲ್ಲ ಪ್ರತಿಯೊಂದು ಮದುವೆ ಆದಮೇಲೆ ಮಾಡಿರೋದು. ಬಟ್ ಅದೊಂದು ಮಾತಿದೆಯಲ್ಲ, ಮದುವೆ ಆದರೆ ಆಮೇಲೆ ಅವಕಾಶಗಳು ಸಿಗೋದಿಲ್ಲ ಅಂತ, ನೀವು ಅದೆಲ್ಲ ಬ್ರೇಕ್ ಮಾಡಿಬಿಟ್ರಾ? ಅಷ್ಟೇ. ನಿಮಗೆ ಇನ್ನೊಂದು ಹೇಳ್ಬೇಕು, ನಿಮಗೆ ನನ್ನ ಅಭ್ಯಂಜನ ಸಿನಿಮಾ ಬಂತಲ್ಲ, ಅದೊಂದು ಆರ್ಟ್ ಫಿಲ್ಮ್ ನಂದು. ಆ ಟೈಮಲ್ಲಿ ರೀಸೆಂಟಾಗಿ ರಿಲೀಸ್ ಆಯಿತು. ಆ ಟೈಮಲ್ಲಿ ಅವಾಗಿನ್ನೂ ನನಗೆ ಐ ಥಿಂಕ್ ಮದುವೆ ಆಗಿ 2 ವರ್ಷ ಆಗಿತ್ತು ಕಾಣುತ್ತೆ. ಐ ಥಿಂಕ್ ಜಸ್ಟ್ 2 years ಅನಿಸುತ್ತೆ. ಆ್ಯಂಡ್ ಒಬ್ರು ಯಾರೋ ಸಂಬಡಿ ವೆರಿ ಸೀನಿಯರ್ ಫ್ರಮ್ ದಿ ಇಂಡಸ್ಟ್ರಿ ಆಯಿತಾ, ಬಟ್ ಸೀನಿಯರ್ ಪ್ರೊಡ್ಯೂಸರ್ ಕಾಣುತ್ತೆ. ನಂಗೆ ಅರ್ಧಂಬರ್ಧ ನೆನಪು, ಅವ್ರ ಹೆಸರು ನೆನಪಿಲ್ಲ. ಅವರು ಫೋನ್ ಮಾಡಿಬಿಟ್ಟು ಈ ಥರ ಬಿಫೀಸಲ್ಲಿ ಸ್ಕ್ರೀನ್ ಆಯ್ತಲ್ಲ ಸಿನಿಮಾ, ನಾನು ನೋಡಿದೆ, ಇಷ್ಟ ಆಯ್ತಮ್ಮ, ದಿನೇಶ್ ಬಾಬು ಅವ್ರ ಹತ್ರ ನಿನ್ನ ನಂಬರ್ ಇಸ್ಕೊಂಡು ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ. ಹೌದಾ ಸರ್, ಥ್ಯಾಂಕ್ ಯು. ಇಲ್ಲ ನೀವು ಹೇಳ್ತಿದ್ದೀರಿ, ನೀವೆಲ್ಲ 70-80 ವರ್ಷ ಅವ್ರಿಗೆ, ಆಮೇಲೆ ಇಂಡಸ್ಟ್ರಿಯಲ್ಲೆಲ್ಲ ಇದ್ದಾರೆ ತುಂಬ ವರ್ಷದಿಂದ, ಖುಷಿ ಆಯಿತು ಸರ್, ಥ್ಯಾಂಕ್ ಯು. ಮದುವೆ ಆಗಿದೆ ನಿಮಗೆ ಅಂದರು ಡೈರೆಕ್ಟಾಗಿ. ಹಾಂ ಸರ್ ಆಗಿದೆ ಅಂತಂದೆ. ನೋಡಮ್ಮ ಒಂದು ಹೇಳ್ತಿದ್ದೀನಿ, ಇಂಡಸ್ಟ್ರಿನಲ್ಲಿ ಇರಬೇಕು ಅಂತಂದರೆ ಮದುವೆ ಆಗಿದ್ರೆ ಆಗಲ್ಲ. ಇಲ್ಲ ಮದುವೆನಲ್ಲಿರಿ, ಇಲ್ಲ ಇಂಡಸ್ಟ್ರಿಗೆ ಬನ್ನಿ. ಸೀರಿಯಸ್ಲಿ ಹಿಂಗಂದ್ರು ಅವರು. ನಾನು ಸರ್ ಅಂತಿದ್ದೀನಿ, ಏನು ಮಾತಾಡಬೇಕು, ಏನು ಗೊತ್ತಾಗುತ್ತೆ ಅಲ್ವಾ? ಇಲ್ಲ ಸರ್ ಹಂಗಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟಿವ್ ಇದ್ದಾರೆ. ಇವಾಗ ಇರ್ತಾರೆ, ಗಂಡನ ಬಿಟ್ಬಿಡಿ ಹೇಳ್ತೀನಿ ಅಂತಿಂಗೆ. ಗುರು ನಾನು ಸರ್ ಇಲ್ಲ ಸರ್ ಥ್ಯಾಂಕ್ ಯು, ಓಕೆ ಸರ್ ಅಂದ್ಬಿಟ್ಟು ಇಟ್ಬಿಟ್ಟೆ. ನಾನು ಇನ್ನೂ ಹೊಸ್ತು ಬೇರೆ, ನನಗೆ ಸಿನಿಮಾ ಪ್ರಪಂಚ ಹೊಸ್ತು, ಸೀರಿಯಲ್ ಅಷ್ಟೊತ್ತಿಗೆ ಸ್ವಲ್ಪ ಅಭ್ಯಾಸ ಆಗಿತ್ತು. ಏನು ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ಹಿಂಗೆ ಯಾಕಂದ್ರು ಅವರು? ನಿಮ್ಗೆ ಅದೊಂದು ವಾರ ಇರ್ಬೋದು ತಲೆಯಲ್ಲಿ. ನನಗೆ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ, ಹಿಂಗಿಲ್ಲ ಹಂಗೇನಕ್ಕೆ, ನಂಗೆ ಮದುವೆ ಆಗಿದ್ರೆ ಏನು ಇವಾಗ ಅದರಲ್ಲೇನಿದೆ ಅಂತ. ಪುಣ್ಯಕ್ಕೆ ಟಚ್ ವುಡ್ ಅದು ನನಗೆ ಯಾವತ್ತೂ ಏನಕ್ಕೂ ಅವಕಾಶಗಳಿಗೆ ಸ್ಟಾಪ್ ಆಗಿದ್ದಾಗಲಿ, ಅಥವಾ ಯಾವುದೋ ಒಂದು ಪಾತ್ರ ನನಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಬರದೇ ಇರೋದಾಗಲಿ ಹಂಗೆ ಯಾವತ್ತೂ ಆಗಿಲ್ಲ. ಇನ್ಫ್ಯಾಕ್ಟ್ ನೋಡಿದವರು ಏನಂತಾರೆ, ಎಲ್ಲ ನಂಗೆ ಬಂದಿದ್ದು ನನ್ನ ಮದುವೆ ಆದಮೇಲೆ ಅಲ್ವಾ. ಆ್ಯಂಡ್ ಆ ಸಿನಿಮಾ ನನಗೆ ತಂದು ಕೊಟ್ಟಿರೋಂಥ ಹೆಸರು, ಐ ಥಿಂಕ್ ಇಟ್ಸ್ ರಿಯಲಿ ಬಿಗ್ ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ದ್ಯಾಟ್ ಫಿಲ್ಮ್. ಅದು ಬಂದಿರೋದು ಕೂಡ ನನ್ನ ಮದುವೆ ಆದಮೇಲೆ. ಸೊ ಐ ಥಿಂಕ್ ಟಚ್ ವುಡ್ ಎವ್ರಿಥಿಂಗ್ ಇಸ್ ಫಾಲಿಂಗ್ ಇನ್ ಪ್ಲೇಸ್. ಬಟ್ ಆ ಪರ್ಸ್ಪೆಕ್ಟಿವ್ ನಮ್ಮ ಇಂಡಸ್ಟ್ರಿಯಲ್ಲಿ ಯಾಕಿದೆ ಅನ್ನೋದು ನನಗೂ ಈಗ ಅದನ್ನ ಸಡನ್ ಆಗಿ ಕೇಳಿದಾಗ, ಮದುವೆ ಆದ್ಮೇಲೆ ಓಕೆ ಆಪರ್ಚುನಿಟಿ ಕಡಿಮೆ ಆಗುತ್ತೆ, ಯಾಕಾಗುತ್ತೆ ಕೊಡಲ್ಲ, ಇಂಥದ್ದೆಲ್ಲ ಮಾತು ಓಡಾಡುತ್ತಲ್ಲ. ಮತ್ತೆ ಇತ್ತ ನಿಮ್ಗೆ ಹೇಳಿರೋರು ಇದ್ದಾರೆ, ಇದು ಯಾಕೆ ನಿಮ್ಗೆ ಏನ್ ಅನ್ಸುತ್ತೆ, ಇದು ಯಾಕೆ ಹಿಂಗಾಗಿ? ಏನಾಗ್ತಿತ್ತು ಅಂದ್ರೆ ನನಗೆ, ಅಂದ್ರೆ ಐ ಆಮ್ ಟ್ರೈಂಗ್ ಟು ಇಮ್ಯಾಜಿನ್, ಮುಂಚಿನ ಕಾಲದಲ್ಲೆಲ್ಲ ಪ್ರಾಬಬ್ಲಿ ಈಗ ಒಂದು ಹೆಣ್ಣು ಅಂತಂದಾಗ ಅವಳಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಈಗ ಆಕ್ಟ್ರೆಸ್ ಆಗಿದ್ರೆ ನಿನ್ನ ಶೂಟಿಂಗ್ ಬೆಳಗ್ಗೆ ಎದ್ದು ಬಂದ್ಬಿಡ್ಬೇಕು, 6:30-7 ಗಂಟೆಗೆಲ್ಲ ನೀನು ಹೊರಟ್ಬಿಡ್ಬೇಕು. ಮನೆಯಲ್ಲಿ ಗಂಡ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಅಡುಗೆ ಮಾಡಬೇಕು. ಸೊ ಅದೆಲ್ಲ ಅನ್ಸೆಡ್ ರೆಸ್ಪಾನ್ಸಿಬಿಲಿಟಿಗಳಲ್ವಾ. ಗಂಡನೂ ಮಾಡ್ಕೋಬಹುದು, ಅದೆಲ್ಲ ಇವಾಗ ನಮ್ಗಳಿಗೆ ತೋಚುವಂಥ ವಿಷಯಗಳು. ಆಮೇಲೆ ಈಗಿನ ಗಂಡಸ್ರು ನಾನು ನೋಡಿರೋ ಪ್ರಕಾರ ಸಾಧಾರಣ ಅವರು ಕ್ರಮೇಣ ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ಹೆಣ್ಮಕ್ಳ ಲೈಫು ಇಂಪಾರ್ಟೆಂಟು, ಅವ್ರ ಕನಸುಗಳು ಇಂಪಾರ್ಟೆಂಟು ಅನ್ನೋದು ನಮ್ಮ ಜನ್ರೇಷನ್ ಪ್ರಾಬಬ್ಲಿ ಹ್ಯಾಸ್ ಅಂಡರ್ಸ್ಟುಡ್ ದಟ್. ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ ಅಂತ, ಕ್ರಮೇಣ ಆಗ್ತಾ ಇದೆ. ಅಂದ್ರೆ ಆ ಪ್ರಾಸೆಸ್ ನಡೀತಿದೆ. ಆ್ಯಂಡ್ ದರ್ ಆರ್ ಲಾಟ್ ಆಫ್ ಏನಂತಾರೆ married women who are in the industry, who are doing so well in life.
ಮನೇನೂ ನಡೆಸ್ಕೊಂಡು ಹೊರಗಡೆ ಈ ಥರ ಶೂಟ್ಗಳು ಮಾಡಿಕೊಂಡು ಅದಕ್ಕೆ ಐ ಆಮ್ ಶ್ಯೂರ್ ಗಂಡಂದ್ರು ಅಷ್ಟೇ ಸಪೋರ್ಟ್ ಕೊಡ್ತಿರ್ತಾರೆ, ಅದಕ್ಕೆ ಆಗ್ತಿರುತ್ತೆ. ಸೊ ಬಹುಶಃ ಆಗಿನ ಕಾಲದಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಗಂಡಸರಿಂದ, ಸೊ ಆ ಸಪೋರ್ಟ್ನ. ಸೊ ಅದಕ್ಕೆ ಅದು ಹಂಗಂಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಷ್ಟೇ ಲೋಕಾರೂಢಿ. ಮದುವೆ ಆಗಿದ್ರೆ ರೆಸ್ಪಾನ್ಸಿಬಿಲಿಟಿ. ಈಗ ಇನ್ನೊಂದು ಏನು ಗೊತ್ತಾ, ಬರೀ ಇಂಡಸ್ಟ್ರಿಯಲ್ ಅಲ್ಲ ಇದು, IT ಹೋದ್ರು. ಈಗ ನನ್ನ ಫ್ರೆಂಡ್ಸ್ ಎಲ್ಲ IT ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಕೇಳ್ತಾರೆ ಗೊತ್ತಾ, ಮಗು ಇದ್ದರೆ ಅಥವಾ ಇನ್ನೇನು ಮದುವೆ ಆಗಿದೆ ಅಂತಂದರೆ ಬಹುಶಃ ಪ್ರೆಗ್ನೆಂಟ್ ಆಗಬಹುದು ಅವರು. ಸೊ ಅವ್ರಿಗೆ ಕೆಲಸ ಕೊಟ್ಟರೆ ಮೆಟರ್ನಿಟಿಗೆ 9 ತಿಂಗಳು ಅವ್ರು ಇರಲ್ಲ ಅಂತಂದ್ಬಿಟ್ಟು ಕೆಲಸ ಕೊಡಲ್ಲ ಅವ್ರಿಗೆ. ಸೊ ಈ ಥರ ಐ ಥಿಂಕ್ ಇಟ್ ಈಸ್ ದೇರ್ ಇನ್ ಎವ್ರಿ ಇಂಡಸ್ಟ್ರಿ. ನಮ್ದು ಕಾಣುತ್ತೆ ಅಷ್ಟೇ ಜಗತ್ತಿಗೆ. ಮತ್ತೆ ಅದು ಡಿಸ್ಕಸ್ ಆಗುತ್ತೆ ಅಂತ, ಡಿಸ್ಕಸ್ ಆಗುತ್ತೆ ಓಪನ್ಲಿ ಎಲ್ಲರೂ ಮಾತಾಡ್ತಾರೆ. ಮದ್ವೆ ಆದ್ರೆ ಇಂಡಸ್ಟ್ರಿಲಿ ಬೆಳೆಯೋದು ಕಡಿಮೆ ಕಷ್ಟ, ಬೇಗ ಅದಕ್ಕೆ ಮದ್ವೆ ಆಗಲ್ಲ ಅಂತ. ನೀವು ಆಕ್ಚುಲಿ ಇಂಡಸ್ಟ್ರಿಗೆ ಬಂದ್ರಿ ಮದ್ವೆ ಆದ್ಮೇಲೆ, ಬಟ್ ಈಗ ತುಂಬಾ ಕೇಸಸ್ ನಮ್ಗೆ ಯಾಕೆ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಿ, ಸಿನಿಮಾದಲ್ಲಿ ನಮಗೆ ಕಾಣುತ್ತೆ ಯಾರ್ದು ಡಿವೋರ್ಸ್ ಆಗಿದ್ರು ಕೂಡ, ಏನೇ ಕಿರಿಕಿರಿ ಆಗಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. ಅವರಿಗೆ ಪರ್ಸನಲ್ ಲೈಫ್ ಇದೆಯೋ ಇಲ್ವಾ ಅಂತ ಯೋಚನೆ ಯಾರೂ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಒಂದ್ಸಲ ಅನ್ಸುತ್ತೆ ತಪ್ಪು ಅಲ್ಲ, ಯಾಕಂದ್ರೆ ಅದು ಕಾಣುತ್ತೆ, ಜನ ಮಾತಾಡ್ತಾರೆ. ಜನರಿಗೆ ನೆಗೆಟಿವೇ ಬೇಕು, ಅದನ್ನ ಎಲ್ರಿಗೂ ಅಷ್ಟೇ, ಅದನ್ನ ಹೇಳ್ತಾರೆ, ಮಾತಾಡ್ತಾರೆ. ಸೊ ಇಂಥ ಕೇಸಸ್ ಎಲ್ಲ ಜಾಸ್ತಿ ಆಗ್ತಿದೆ ಅನ್ನೋದು ನಾವು ಕೇಳ್ತಾ ಇರೋದು. ಇದು ಯಾಕೆ ಇರಬಹುದು ಅಂತ ನಿಮ್ಗೆ ಡೈವರ್ಸ್ಗಳ? ಎಸ್, ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದಂದ್ರೆ, ನೀವು ಆಗ್ಲೇ ಹೇಳಿದ್ರಲ್ಲ ಈಕ್ವಾಲಿಟಿ, ನನಗೆ ನಾನು ಹೀಗೆ ಇರ್ತೀನಿ ನೀನು ಹೀಗೆ ಇರು ಅನ್ನೋ ಡಿಸ್ಕಷನ್ ಬಂದ್ಮೇಲೆ ಆ ತರ ಸ್ಟಾರ್ಟ್ ಆಗುತ್ತಾ? ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಐ ಡೋಂಟ್ ನೋ, ನಂಗೆ ಇದಕ್ಕೆ ತುಂಬ ಜನ ನನ್ನ ಹೇಟ್ ಮಾಡಬಹುದು, ಬಟ್ ನನಗನ್ಸುತ್ತೆ ಇದಕ್ಕೆ ಪ್ರೋಸು ಇದೆ ಕಾನ್ಸು ಇದೆ ಅಂತ. ಈಗ ನಮ್ಮ ಅಮ್ಮಂದ್ರ ಕಾಲದಲ್ಲೆಲ್ಲ ಗಂಡಂದ್ರೆ ಏನೇ ಕಿರುಕುಳ ಕೊಟ್ರು ಬಾಯಿ ಮುಚ್ಕೊಂಡು ಇದು ನನ್ನ ಸಂಸಾರ 4 ಗೋಡೆ ಮಧ್ಯೆ ಇರಬೇಕು ಅಂತ ಅಂದ್ಬಿಟ್ಟು ತವ್ರಲ್ಲೂ ಕೂಡ ಹೇಳ್ಕೊತಾ ಇರಲಿಲ್ಲ. ಅಥವಾ ತವ್ರಿಗೆ ಹೇಳಿದರೆ, ತವ್ರ ಮನೆಯಲ್ಲಿರೋರ್ಗೆ ಹೇಳಿದರೆ, ನೋಡಿ ನಮ್ಮ ಮರ್ಯಾದೆ ಹಾಳಾಗುತ್ತೆ ನೀನು ಮದುವೆ ಬಿಟ್ಟು ಬಂದರೆ, ನೀನು ಹೆಂಗೋ ತಡ್ಕೊಂಡು ಇದ್ಬಿಡು ಅಂತ ಕಿವಿ ಹಿಂಡವ್ರಂತೆ ಅವರ ತಾಯಿ ಮನೆ ಕಡೆಯವರೆಲ್ಲ. ಸೊ ಇವರು ಬಾಯಿ ಮುಚ್ಕೊಂಡು ಇದ್ಬಿಡೋರು. ಇವತ್ತಿಗೂ ಎಷ್ಟೋ ಜನ ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ ಅವರು ನಾನು ನೋಡಿದ್ದೀನಿ, ಗಂಡಸರು ತುಂಬ ಒಂಥರ ದಬ್ಬಾಳಿಕೆ ನಡೆಸ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಹೆಂಡತಿಯರ ಮೇಲೆ. ಆವಾಗ ಹೆಣ್ಮಕ್ಳು ಕೂಡ ಹಾಗೇನೆ ಒಂಥರ, ಅವರು ಹೆಣ್ಮಕ್ಳಾಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋರಾಗಿದ್ರೂ ಕೂಡ ಸೊಸೈಟಿಗೆ ಹೆದ್ರೋರು. ನಮ್ಮ ಅಪ್ಪ ಅಮ್ಮಂದು ಮರ್ಯಾದೆಗೆ ಏನಾದ್ರು ಧಕ್ಕೆ ಆಗ್ಬಿಡುತ್ತೆ, ನಾನು ಡೈವರ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಉಳಿಯಲ್ಲ, ಅವಾಗೆಲ್ಲ ಹೆದರ್ಸೋರಲ್ಲ, ಹಂಗೆ ನಾವು ಹೇಳಕ್ ಹೋಗ್ತೀವಿ ಅದು ಇದು ಅಂತ ಹೆದರ್ಕೊಂಡು ಬಹುಶಃ ಸುಮ್ಮನೆ ಇರೋರು ಅನ್ಸುತ್ತೆ. ಕೆಲವರಿಗೆ ಪಾಪ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಕೂಡ ಇರೋದು ಅವಾಗ. ಮಕ್ಕಳನ್ನ ಇಟ್ಕೊಂಡು ಅಮ್ಮಂದ್ರು ಪಾಪ ಎಲ್ಲಿಗೆ ಹೋಗ್ತಾರೆ, ದುಡ್ಡಿಲ್ಲ ಕಾಸಿಲ್ಲ, ಕೆಲವ್ರಿಗೆ ಓದಿದ್ರು ಕೆಲವ್ರಿಗೆ ಕೆಲಸ ಕಳಿಸ್ತಿರ್ಲಿಲ್ಲ ಗಂಡಸರು. ಸೊ ಬಿಟ್ಟು ಬಂದ್ಬಿಟ್ಟು ಏನು ಮಾಡೋದು ಆಮೇಲೆ. ಸೊ ಐ ಥಿಂಕ್ ಇದರಿಂದ ಎಷ್ಟೋ ಜನ ಮದುವೆನಲ್ಲಿ ಇದ್ರು ಅಂತ ನನಗನ್ಸುತ್ತೆ. ಎಲ್ಲರೂ ಹಂಗೆ ಅಂತ ಪ್ರೀತಿಯಿಂದ ಎಲ್ಲರೂ ಇದ್ರೆ, ನಮ್ಮ ಅಪ್ಪ ಅಮ್ಮನೇ ಇದ್ದಾರೆ ಹಂಗಲ್ಲ ಹೇಳ್ತಾರೆ. ಬಟ್ ಅಂದರೆ ರೇಷಿಯೋ ಐ ಥಿಂಕ್ ಇವಾಗ ಏನಕ್ಕೆ ಚೇಂಜ್ ಆಗ್ತಿದೆ ಅಂತಂದರೆ, ಇವಾಗ ಎಲ್ಲರೂ ದುಡಿತಿದ್ದಾರೆ. ಆಮೇಲೆ ದುಡಿಮೆ ಇವಾಗ ಅಂತಹ ಕಷ್ಟ ಇಲ್ಲ. ಬೆಂಗಳೂರಂಥ ಜಾಗದಲ್ಲಿ ಆರಾಮಾಗಿ ಎಲ್ಲರೂ ಬದುಕಬಹುದು. ನಿಮಗೆ ತಿಂಗಳಿಗೆ ಒಂದು 25-30 ಸಾವಿರ ದುಡಿದ್ರೆ ಕಂಫರ್ಟಬಲ್ ಆಗಿರಬಹುದು ಒಂದು ಬಾಡಿಗೆ ಮನೆಯಲ್ಲಿ. ಸೊ ನ್ಯಾಚುರಲಿ ಆ ಹೆಣ್ಮಕ್ಳಿಗೆ ಅನ್ಸುತ್ತಲ್ವ, ನಾನು ಮಾಡ್ತಾ ಇಲ್ವಾ, ನಾನು ಇಷ್ಟೆಲ್ಲ ಹೊರಗಡೆನೂ ದುಡ್ಕೊಂಬಂದು ಒಳಗಡೆನೂ ಮಾಡಿ ನಿನ್ನ ಹತ್ರ ಏನಕ್ಕೆ ಅನ್ನಿಸ್ಕೊಬೇಕು ನಾನು ಅನ್ನೋದೊಂದು ಬಂದೇ ಬರುತ್ತೆ. ಸೊ ಬಹುಶಃ ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್ಸೆಲ್ಸ್ ವಿಮೆನ್. ಅಂದರೆ ಅವರು ದೌರ್ಜನ್ಯನ ಅಥವಾ ದಬ್ಬಾಳಿಕೆನ ನಾನು ತಗೊಳ್ಳೋದಿಲ್ಲ ಅಂತ ಅದನ್ನು ಆಚೆ ಬಂದು ಹೇಳಿ ಸೆಪ್ರೇಟ್ ಆಗ್ತಾ ಇದ್ದಾರೆ ಫಾರ್ ಅವ್ರ ಮೆಂಟಲ್ ಹೆಲ್ತಿಗೋಸ್ಕರ. ಇನ್ ಅ ವೇ ಇಟ್ ಈಸ್ ಗುಡ್ ದಟ್ ಅವರು ಈ ಥರದೊಂದು ಏನು ಆಗ್ತಿರುತ್ತಲ್ಲ ಅವ್ರ ಮೇಲೆ ಅದನ್ನು ಸಹಿಸ್ಕೊತಿಲ್ಲ ಅನ್ನೋದು ಒಂದು ಒಳ್ಳೇದಾದರೆ. ಇನ್ನೊಂದು ಕಡೆ ಐ ಥಿಂಕ್ ಇಟ್ಸ್ ಬಿಕಮ್ ವೆರಿ ಈಸಿ ಅಲ್ವಾ. ಸಂಬಂಧಗಳು ಒಂಥರ ಬೆಲೆನೇ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕಿತ್ತಾಟ ಆದ್ರೂ ಫಸ್ಟ್ ಬಾಯಲ್ಲಿ ಬರೋದೇ ಡೈವರ್ಸ್ ತೊಗೊಂಬಿಡೋಣ, ಸಪ್ರೇಟ್ ಆಗೋಣ. ಏನಕ್ಕೆ ಬೇಕು, ನಿನ್ಗೇನಕ್ಕೆ ತಲೆನೋವು, ನನಗೇನಕ್ಕೆ ತಲೆನೋವು, ಲೆಟ್ಸ್ ಗೆಟ್ ಸಪ್ರೇಟೆಡ್ ಅನ್ನೋದು ಒಂದು ಫಸ್ಟು ಬರ್ಕೂಡ್ದು. ಅದು ಐಡಿಯಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಈಗೋ ಅನ್ನೋದೇ ಇರಬಾರ್ದು. ನಾನು ಎಷ್ಟೊಂದು ಸಲ ಹೇಳ್ತಿರ್ತೀನಿ ಗೊತ್ತಾ, ನನ್ನ ಅಂದರೆ ಇವಾಗ ಗಂಡ ಹೆಂಡತಿ ಹೆಂಗೆ ಅಂತಂದರೆ ಇಟ್ಸ್ ನಾಟ್ ಯು ಅಗೇನ್ಸ್ಟ್ ಮೀ, ಇಟ್ ಇಸ್ ವಿ ಅಗೇನ್ಸ್ಟ್ ಎವ್ರಿಬಡಿ ಎಲ್ಸ್. ಸೊ ನೀನು ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇವಾಗ 100%, ನಾನು 50% ಬಂದರೆ ನೀ 50% ಅಲ್ಲ, ನಾನು 100% ಬರ್ತೀನಿ, ನೀನು 100% ಬರಬೇಕು. ಆವಾಗಲೇ ಆಗೋದು ಸಂಬಂಧ. ಆ್ಯಂಡ್ ಇನ್ನೊಂದೇನು ಅಂದರೆ ಟಚ್ ವುಡ್, ನನಗೆ ಐ ಫೀಲ್ ನನ್ನ ಪರ್ಸ್ನಲ್ ಲೈಫ್ನ ನಾನು ಪರ್ಸ್ನಲಾಗೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ಪ್ರೈವೇಟಾಗಿ ಇಟ್ಕೊಂಡಿದ್ದೀನಿ.
ಐ ಡೋಂಟ್ ನೋ ಇಫ್ ಯು ಅಬ್ಸರ್ವ್ ಇಟ್, ನನ್ನ ಗಂಡಂದಾಗಲಿ, ನಮ್ಮ ಮನೆಯವ್ರಗಳ್ದಾಗಲಿ, ನನ್ನ ಕಸಿನ್ಸ್ದಾಗಲಿ, ಫ್ರೆಂಡ್ಸ್ದಾಗಲಿ, ನಾನು ಏನು ನನ್ನ ಪೇಜಲ್ಲಿ ನಾನು ಹಾಕಲ್ಲ. ನಾನು ಇದನ್ನೇ ಕೇಳಬೇಕು ಅಂತಿದ್ದೆ, ಎಲ್ಲೂ ನೀವು ಹಾಕಿಲ್ಲ. ಇನಿಷಿಯಲಿ ಹಾಕ್ತಿದ್ದೆ ನಾನು. ಅವ್ನು ಹೆಂಗೆ ಕಿತ್ತಾಡ್ಬಿಡ್ತಿದ್ವಿ ಗೊತ್ತಾ, ಫೋಟೋ ಒಂದು ಹಾಕಿದ ತಕ್ಷಣ ಅದೇನೋ ನಂಗೆ ಗೊತ್ತಿಲ್ಲ, ಅದೇನು ದೃಷ್ಟಿಗಿಷ್ಟಿ ಎಲ್ಲ ಐ ಡೋಂಟ್ ನೋ, ನಾನು ನಂಬೇಕಾ ಬೇಡ ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ಬಟ್ ಅದೇನೋ ಒಂಥರ ಕಿರಿಕಿರಿ ಶುರು ಆಗೋಗೋದು. ಅವತ್ತಿಂದ ಡಿಸೈಡ್ ಮಾಡಿದೆ, ಯಾಕೋ ಇದು ನಾನು ಹಾಕಲ್ಲಪ್ಪ, ನಂಗೆ ಬೇಡ ಇದು, ನಾನು ಹಾಕೋದೇ ಬೇಡ ಇದನ್ನ. ಅವತ್ತಿಂದ ಟಚ್ ವುಡ್, ಗಾಡ್ಸ್ ಗ್ರೇಸ್, ವಿ ಆರ್ ಆಲ್ ಫೈನ್. ಆಮೇಲೆ ನಂಗೆ ಅನ್ಸುತ್ತೆ ಕೆಲವೆಲ್ಲ ಏನಕ್ಕೆ, ವೈ ಶುಡ್ ಐ ಪಬ್ಲಿಸೈಸ್ ಮೈ ಲೈಫ್? ನೀವು ಅದನ್ನ ಬಿಲೀವ್ ಮಾಡ್ತೀರಿ, ಈಗ ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದು, ಅದೆಲ್ಲ ನೀವು ಮಾಡೋದಿಲ್ಲ ಅನ್ನೋದು? ನಂದೇನೇ, ನಾನು ಒಬ್ಳೆ ಎಲ್ಲ, ನಾನು ಇನ್ಫ್ಯಾಕ್ಟ್ ನನ್ನ ಗಂಡನ ಜೊತೆ ಎಲ್ಲ ಟ್ರಿಪ್ಪಿಗೆ ಹೋಗಿದ್ರು ನಾನು ನಂದೊಬ್ಬಳದೇ ಹಾಕೊಂಡಿರ್ತೀನಿ ಫೋಟೋ, ನಂದು ನಾನು ಹಾಕಲ್ಲ. ಅವ್ನು ಹಾಕ್ತಿದ್ದೆ ಇತ್ತೀಚೆಗೆ, ನಾನು ಪ್ಲೀಸ್ ಹಾಕ್ಬೇಡ ಅಂತಿರ್ತೀನಿ. ಅವ್ನಿಗೆ ನಂಗೆ ಭಯ, ಅವ್ನು ಹಂಗೂ ಹಾಕೊಂಡಿದ್ದಾನೆ ಅನ್ಸುತ್ತೆ ಒಂದೆರಡು ಫೋಟೋ. ಬಟ್ ನಾನು ಹಾಕ್ಬೇಡ ಪ್ಲೀಸ್ ಅಂತ, ನಂಗೆ ಅದು ಏನೋ ಒಂಥರ ಭಯ ನನಗೆ, ಬೇಡ ಅಂತ. ಇಟ್ಸ್ ಮೈ ಪ್ರೈವೇಟ್ ಥಿಂಗ್, ಇಟ್ಸ್ ಮೈ ನನ್ನ ಪ್ರಪಂಚ ಅದು. ಆಮೇಲೆ ನಂದು ಶೂಟಿಂಗ್ ಬಗ್ಗೆನೂ ಅಷ್ಟೇ, ಅಥವಾ ಕೆಲಸದ್ದಾಗಿರ್ಬೋದು, ನನ್ನ ಮನೆಗೆ ನಾನು ಯಾವತ್ತೂ ಯಾರೂ ಎಂಟರ್ಟೈನ್ ಮಾಡಲ್ಲ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ನ ಬಿಟ್ಟರೆ ನಾನು ಯಾರೂ ಎಂಟರ್ಟೈನ್ ಮಾಡಲ್ಲ ಮನೆಗೆ. ನಿಜ. ನನ್ನ ಕೆಲಸ ಎಷ್ಟೊಂದು ಜನ ಪಾಪ ಹೋಮ್ ಟೂರ್ ಮಾಡೋಣ, ನಾನು ಮನೆಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ, ನಿಮ್ಮ ಮನೆ ದಯವಿಟ್ಟು ಏನೋ ಅನ್ಕೋಬಿಡಿ, ನಾನು ಬೇಡ. ನಿಮ್ಮ ಆಸ್ ಅ ಫ್ರೆಂಡ್ ಬನ್ನಿ ನಮ್ಮ ಮನೆಗೆ, ಐ ವಿಲ್ ಹೋಸ್ಟ್ ಯು, ಒಳ್ಳೆ ಅಡುಗೆ ಮಾಡಾಕ್ತೀನಿ, ಊಟ ಮಾಡೋಣ. ನೀವು ಟಿವಿಗೆ ನಾನು ತೋರಿಸಲ್ಲ ಮನೇನ. ಟ್ರೂ. ಯಾಕಂದ್ರೆ ನಾನು ಇದನ್ನು ಬಿಲೀವ್ ಮಾಡ್ತೀನಿ, ತುಂಬಾ ಜನ. ಬಟ್ ಈಗ ಅದ್ರಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಇದೆ. ಸೋಷಿಯಲ್ ಆಗಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಅಪ್ಲೋಡ್ ಮಾಡೋದು, ಅದೆಲ್ಲ ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನೋಡಿ. ಎಲ್ಲಾನು ಕೂಡ, ಅದು ಮಗು ಬರ್ಲಿ, ಮದುವೆ ಆಗಿರ್ಲಿ, ಚಿನ್ನ ತಕೊಳ್ಳಿ, ಮನೆಗೊಂದು ಪೊರ್ಕೆ ತಕೊಳ್ಳಿ, ಅದನ್ನು ಹಾಕ್ತಾರೆ. ಬ್ಲಾಗ್ ಮಾಡ್ತಾರಲ್ಲ ಪಾಪ ಅವ್ರು, ಅಲ್ಲ ಏನು ಹೇಳೋಕ್ಕಾಗಲ್ಲ, ಅವ್ರ ಪಾಪ ಅದರಿಂದ ದುಡ್ಕೋತಾ ಇದ್ದಾರೆ, ದುಡಿಮೆ ಅದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವ್ರು ಮಾಡ್ತಿದ್ದಾರೆ ಅಂತಾನೆ ನೋಡೋರು ಇದಾರಲ್ಲ ಅಷ್ಟೊಂದು ಜನ. ಸೊ ಮೇ ಬಿ ಸಮಥಿಂಗ್ ಇಸ್ ಎಂಟರ್ಟೈನಿಂಗ್. ಅದು ಯಾವಾಗ ಬಿಗ್ ಬಾಸ್ ಎಲ್ಲ ಏನೇ ಕೇಳಿ ಓಡೋದು ಇದೇ ಕಾರಣಕ್ಕೇನೆ, ವಾಯರಿಸಮ್ ಅಂತಾರೆ ಇದಕ್ಕೆ, ವಾಯರಿಸ್ಟಿಕ್ ಪ್ಲೆಜರ್. ಇನ್ನೊಬ್ರ ಮನೇಲಿ ಏನಾಗ್ತಿದೆ, ನಾವು ಹಿಂದೆ ಕೂತ್ಕೊಂಡು ಅವ್ರ ಮಧ್ಯೆ ಏನಾಗ್ತಿರ್ಬೋದು. ಇವಾಗ ರೋಡಲ್ಲೇ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಗಿ ಏನೋ ಕಿತ್ತಾಡ್ತಿದ್ರೆ ಎಷ್ಟು ಜನ ನಿಲ್ಲಿಸ್ಬಿಟ್ಟು ನೋಡ್ತಿರ್ತಾರೆ ಗೊತ್ತಾ ಜಗಳಗಳನ್ನ. ಅದು ಬೇಡ, ನೀವು ಸುಮ್ಮನೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಹಿಂಗೆ ಇಣ್ಕೋಕ್ ಸ್ಟಾರ್ಟ್ ಮಾಡಿ ಎಲ್ಲ. ಅದ್ ಯಾವ್ದೋ ಒಂದು ರೀಲ್ ಮೊನ್ನೆ, ಇಟ್ಸ್ ಸೋ ಫನ್ನಿ. ಯಾವ್ದೋ ದೇವಸ್ಥಾನ ನಾರ್ತ್ ಇಂಡಿಯಾನಲ್ಲಿ ಪಾಪ ಯಾರೋ ಹುಡುಗ ಬ್ಲಾಗರ್ ಹಿಂಗೆ ಮಜಾ ತಗೊಳಕ್ಕೆ ಏನ್ ಮಾಡಿದಾನೆ, ಹಿಂಗೆ ಯಾವ್ದೋ ದೇವಸ್ಥಾನಕ್ಕೆ ಹಿಂಗೆ ಫುಲ್ಲು ರಶ್ಶು ಆಯ್ತಾ, ಹಿಂಗೆ ಹೋಗ್ತಾ ಮೇಲ್ಗಡೆ ಒಂದು ವಾಸ್ಕಲ್ಲಿದೆ. ಸುಮ್ಮನೆ ವಾಸ್ಕಲ್ ಅಲ್ಲ, ಅದೇನೋ ಗೋಡೆ ಹಿಂಗೆ ಬಂದು ಹಿಂಗೆ ಇರೋ ಥರ. ಇವನು ಅಭಿ ದೇಖೆ ಮೇ ಕ್ಯಾ ಕರುಂಗ ಕ್ಯಾ ಕರ್ತಾ ಹೂ ಅಂತಾನೆ ಏನೋ ಅಂದ್ಬಿಟ್ಟು ಹಿಂಗೆ ಅನ್ಕೊಂಡ. ಸುಮ್ಮನೆ ಮುಗಿಬಿದ್ದು ಜನ ಹಿಂಗೆ ಅನ್ಕೋತೀವಿ, ಅದು ಸುಮ್ಮನೆ ಗೋಡೆ, ಅಲ್ಲಿ ದೇವರು ಏನೂ ಇಲ್ಲ ಅಲ್ಲಿ. ಒಳ್ಳೆ ಕುರಿಗಳ ತರ ಓ ಅಂತ. ಅದು ಎಷ್ಟು ಟ್ರೂ ಅಂದ್ರೆ ತುಂಬಾ ವಿಷಯದಲ್ಲಿ ಅದು ಆಕ್ಚುಲಿ ಆಗ್ತಿರೋದು ಕೂಡ ಅಲ್ವಾ. ಎಷ್ಟೋ ವಿಷಯ ನಾವು ಹಾಗೆ ಮೋಸನೇ ಹೋಗ್ತಿರೋದು, ನಂಬಿಟ್ಟು ಬಿಲೀವ್ ಮಾಡ್ಕೊಂಡು. ಬಟ್ ಜನರಿಗೆ ಬುದ್ಧಿ ಬರಲ್ಲ. ನಮಗೆ ಬುದ್ಧಿ ಬರಲ್ಲ. ನಾವು ಅಂದ್ರೆ ಎಲ್ಲ ಮಾತಾಡ್ತೀವಿ, ಹಂಗೆ ಅನ್ಸುತ್ತೆ. ಈಗ ನೀವು ಬಿಗ್ ಬಾಸ್ ಹೇಳಿದ್ರಿ, ಬಿಗ್ ಬಾಸ್ ಅಂದಾಗ ಈಗಂತೂ ನೀವು ನಿಮ್ಮ ಸೀಸನ್ ಟೈಮಲ್ಲೇ ಅಷ್ಟು ಪಾಪ್ಯುಲರ್ ಇದ್ರೂ ಕೂಡ ಈಗಿನ ಪಾಪ್ಯುಲಾರಿಟಿನೇ ಬೇರೆ. ಅದು ಈ ಸೀಸನ್ ಅಂತೂ ತುಂಬಾ ಒಂದು ಬೇರೆ ಲೆವೆಲ್ ಅಲ್ಲಿ ಅದು ಹಿಟ್ ಆಯ್ತು, ಮೇ ಬಿ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ. ನಿಮ್ಗೆ ಏನ್ ಅನ್ಸುತ್ತೆ, ಆವಾಗ ನೀವು ನೋಡ್ತಿದ್ರ, ಫಾಲೋ ಮಾಡ್ತಿದ್ರ ಬಿಗ್ ಬಾಸ್ ಎಲ್ಲ? ನಾನು ಅದೇ ಫಸ್ಟ್ ಸೆಕೆಂಡ್ ಸೀಸನ್ ಕೆಲಸ ಮಾಡಿದೆ, ಸೊ ಅಲ್ಲೇ ಫಾಲೋ ಮಾಡಿದೆ. ಅದನ್ನ ಬಿಟ್ರೆ ಆನೆಸ್ಟ್ ಆಗಿ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದು ಇದೆ, ಗಿಳಿ ಗೆದ್ದಿದ್ದ ಸೀಸನ್ನು. ಮೇಜರ್ಲಿ ಬಿಕಾಸ್ ನೀವು ಹೇಳ್ದಂಗೆ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ತೆಗೆದ್ರೆ 10 ರೀಲ್ ಬರೀ ಅದರದ್ದೇ ಸ್ನಿಪ್ಪೆಟ್ಸ್ಗಳ ಥರ ತೆಗೆದು ಹಾಕಿರ್ತಾರಲ್ಲ, ಅದೇ ಬರುತ್ತೆ. ಅದು ಹೆಂಗತ್ತ, ಆಮೇಲೆ ಏನಿರ್ಬೋದು ಇದೊಂದು ಎಪಿಸೋಡ್ ನೋಡೋಣ ಅಂತ ಇಷ್ಟೊಂದೆಲ್ಲ ಹೇಳ್ತಿದಾರಲ್ಲ, ಅದು ಇನ್ನು ಹಿಂಗೆ ಜಗಳ ಆಡಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೋದು. ಅದು ಓಕೆ, ಹಿಂಗೆ ಜಗಳ ಆಡಿದಾರಲ್ಲ, ನಾಳೆ ಇವರಿಬ್ರು ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು ಇನ್ನೊಂದು ನೋಡೋಣ, ಅದು ಹಂಗೆ ಅದು. ಆಮೇಲೆ ಐ ಥಿಂಕ್ ಅದು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬಂದಿರೋದು ಇವೆಲ್ಲ. ಬಟ್ ಅದು ಎಂತ ಬೂಮಿಂಗ್ ಅಲ್ವಾ, ಎಂತ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರು, ಜನರಿಗೆಲ್ಲ ಯಾರಿಗೂ ಕೆಲಸನೇ ಇಲ್ವಾ ಅಂತ ಆಯ್ತು. ಅಯ್ಯೋ, ಅಥವಾ ಕೆಲಸ ಇದೆಯಾ ಏನಕ್ಕೆ ಅಂತಂದ್ರೆ, ಈ ಯೂಟ್ಯೂಬ್ ವ್ಲಾಗಿಂಗ್ ಮಾಡ್ಕೊಂಡು ಎಷ್ಟು ಜನ ಎಷ್ಟೆಷ್ಟು ಲಕ್ಷ ಸಂಪಾದಿಸ್ತಾ ಇದ್ದಾರೆ. ವಿಷಯ ಇಟ್ಸ್ ಲೈಕ್ ಎಲ್ಲೋ ಯಾವುದೋ ಊರುಗಳಲ್ಲಿ ಕೂತ್ಕೊಂಡು, ಆ ಊರುಗಳಲ್ಲಿ ಅವ್ರ ಮನೆಗಳಲ್ಲಿ ಟಾಯ್ಲೆಟ್ಗಳಿರುತ್ತೋ ಇಲ್ವೋ, ಎಲ್ಲರ ಕೈಲೂ ಮೊಬೈಲ್ ಇದೆ, ಸ್ಮಾರ್ಟ್ಫೋನ್ ಇದೆ, ಇಂಟರ್ನೆಟ್ ಇದೆ, ಎಲ್ಲರೂ ವ್ಲಾಗ್ ಮಾಡ್ತಾರೆ. ಎಲ್ಲ ಯಾವುದೋ ನಾರ್ತ್ ಇಂಡಿಯಾನಲ್ಲಿ ಒಂದು ಮೂಲೆಯಲ್ಲಿ ಇರುವಂಥ ಹಳ್ಳಿ, ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಮೂಲೆಯಲ್ಲಿರುವಂಥ ಹಳ್ಳಿ ಅವರು ವ್ಲಾಗಿಂಗ್ ಮಾಡ್ತಾರೆ. ಅದರಿಂದ ಹೆಂಗಸರು ಎಷ್ಟೊಂದು ಜನ ದುಡ್ಕೋತಾ ಇದ್ದಾರೆ, ಓದು ಬರಹ ಇಲ್ಲದೇ ಇರೋರೆಲ್ಲ ದುಡ್ಕೋತಿದ್ದಾರೆ. ಅದನ್ನು ನಾವು ಒಳ್ಳೇದು ಅಂತ ಅನ್ಕೋಬೇಕು, ಅಥವಾ
ಬಂದು ಒಂಥರ ಒಂದು ವ್ಯಾಲ್ಯೂ ಇಲ್ದಿರೋ ಹಂಗೆ ಆಗ್ಬಿಟ್ಟಿದ್ಯಾ, ದುಡಿಮೆ ಅಷ್ಟು ಒಂಥರ ಇವಾಗ ವ್ಯಾಲ್ಯೂ ಇಲ್ದಿರೋಷ್ಟು ಈಸಿಯಾಗಿ ಸಿಗ್ತಿದ್ಯಾ ಎಲ್ಲರಿಗೂ ಎಲ್ಲ. ಅದು ಒಂಥರ ಇಟ್ಸ್ ಆಲ್ವೇಸ್ ಅ ಟ್ರಿಕಿ ಸಿಚುವೇಶನ್ ಅನ್ಸುತ್ತೆ ಅಲ್ವಾ. ರ್ಯಾಂಡಮ್ ಕಾಂಪಿಟೇಷನ್ಗಳು ಶುರು ಆಗೋಗಿದೆ ಇವಾಗ. ಅಂದ್ರೆ ಕಾಂಟೆಂಟ್ ಮಾಡೋರ್ಗಿಂತ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗೋಗಿದ್ದಾರೆ. ಆಮೇಲೆ ನೀವು ನಂಬಲ್ಲ, ಸಿನಿಮಾನಲ್ಲಿ ಹೆಂಗಾಗೋಗಿದೆ ಗೊತ್ತಾ, ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ. ಯಾರಿಗೆ ಜಾಸ್ತಿ ಫಾಲೋವರ್ಸ್ ಇರ್ತಾರೋ ಅವರಿಗೆ ಆದ್ಯತೆಗಳು ಜಾಸ್ತಿ ಆಕ್ಟರ್ಸ್ ಅಲ್ಲಿ. ಸೀರಿಯಸ್ಲಿ ಆಕ್ಟಿಂಗ್ ಬರುತ್ತೋ ಬಿಡುತ್ತೋ ಅಲ್ಲ, ಇಂಪಾರ್ಟೆಂಟ್ ಅಲ್ಲ, ಫಾಲೋವರ್ಸ್. ಇದು ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಹೇಳಿರೋದು ನೋಡಿದ್ದೀನಿ. ಸೀರಿಯಲ್ಗಳಿಗೆ ಕಾಸ್ಟ್ ಮಾಡುವಾಗಲಿ ಅಥವಾ ಸಿನಿಮಾಗಳು ಫಾಲೋವರ್ಸ್ ಎಷ್ಟಿದ್ದಾರೆ, ಇವ್ರಿಗೆ ಅಷ್ಟಿದ್ದಾರೆ ನೋಡಿ, 1 million ಫಾಲೋವರ್ಸ್ ಇದ್ದಾರಂತೆ. ಅವ್ರನ್ನ ಹಾಕೊಂಡೆ ನೋಡಿ. ಅಂದರೆ ಅದು ಈಸಿ ಪ್ರಮೋಷನ್ ಅಲ್ವಾ? ನಾನು ಅದೇ ಅನ್ಕೊಂಡೆ, ಯಾಕಂದ್ರೆ ಪ್ರಮೋಷನ್ ವೆರಿ ಈಸಿ. ಯಾರಿಗೆ ಪ್ರೊಡ್ಯೂಸರ್ಗೆ ಸ್ವಲ್ಪ ದುಡ್ಡು ಉಳಿತು, ಇವರೇ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮೇ ಬಿ. ಹಂಗೆ ಅಂದರೆ ಅಗೇನ್ ಇದೆಲ್ಲ ಯಾವ ಥರ ಗೊತ್ತಾ, ಇವಾಗ ಇದು ಕೆಟ್ಟದು ನಾವು ಹೇಳೋಕ್ಕಾಗಲ್ಲ, ಅಥವಾ ಇದರಿಂದ ಒಳ್ಳೇದಾಗ್ತಿದ್ಯಾ ಅದು ಇಲ್ಲ. ಬಿಕಾಸ್ ಬಹಳಷ್ಟು ಜನ ನಿಜವಾಗ್ಲೂ ಇಷ್ಟಪಟ್ಟು ಕಲ್ತಿರೋಂಥ ಆ್ಯಕ್ಟರ್ಸ್ಗಳು ಇವತ್ತು ಕೆಲಸ ಇಲ್ಲ. ಸೀನಿಯರ್ ಆ್ಯಕ್ಟರ್ಸ್ ಆಗಿರಲಿ, ಅಥವಾ ಇವಾಗ ಹೆಂಗೆ ಅಂದರೆ 2 ಸೀರಿಯಲ್ ಮಾಡಿದ ತಕ್ಷಣ ಇನ್ನೊಂದು ಸೀರಿಯಲ್ ಸಿಗೋದಕ್ಕೆ ಅವ್ರಿಗೆ 1-2 ವರ್ಷ ಆಗೋಗುತ್ತೆ. ಬಿಕಾಸ್ ನ್ಯೂ ಫೇಸ್, ಎವ್ರಿಬಡಿ ವಾಂಟ್ಸ್ ನ್ಯೂ ಫೇಸಸ್. ಸೊ ಕೆಲಸ ಇಲ್ಲದೆ ತುಂಬ ಜನ ಕೂತಿದ್ದಾರೆ ಆ್ಯಕ್ಟರ್ಗಳು, ಒಳ್ಳೊಳ್ಳೆ ಥಿಯೇಟರಿಂದ ಕಲ್ತ್ಕೊಂಡು ಬಂದಿರೋವಂಥವ್ರು. ಆ ಥರ ಆಗೋಗಿ. ಸೊ ಏನು ಹೇಳೋದು ಇದಕ್ಕೆಲ್ಲ ಗೊತ್ತಾಗಲ್ಲ ಅಲ್ವಾ. ನಾನು ತುಂಬ ಜನರ ಜೊತೆ ಮಾತಾಡೋವಾಗ ಆಕ್ಚುಲಿ ನೀವು ಹೇಳಿದ್ರಿ ನಾನು ತುಂಬ ಕೈಂಡ್ ಇದ್ದೀನಿ, ನನ್ನ ಜೊತೆ ಕೈಂಡ್ ಇತ್ತು ಸಿನಿಮಾ ಇಂಡಸ್ಟ್ರಿ ಅನ್ನೋದು. ಬಟ್ ಎಲ್ಲರೂ ಅಷ್ಟು ಹೇಳಕ್ಕೆ ಕೈಂಡ್ ಇರಲಿಲ್ಲ ಅವರಿಗೆ ಅಂತ. ಹೌದು ತುಂಬ ಕಷ್ಟಗಳಾಗಿರ್ಬೋದು. ಅದು ಒಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಐ ವಾಂಟ್ ಟು ಶೇರ್ ಸಮಥಿಂಗ್. ಯಾರೂ ಹೆಣ್ಮಕ್ಳು ಎಸ್ಪೆಷಲಿ ಓದನ್ನು ಬಿಟ್ಟು ಮಾತ್ರ ಈ ಇಂಡಸ್ಟ್ರಿಗೆ ಬರಬೇಡಿ. ಏನಕ್ಕೆ ಅಂತಂದರೆ ಓದು ಅಂತಾರೆ ಬರೀ ಆ ಎಜುಕೇಷನ್ನು ಡಿಗ್ರಿಗೋಸ್ಕರ ಅಲ್ಲ. ಅಲ್ಲಿ ತುಂಬ ಕಲಿತೀವಿ. ಆ 3 years ಗ್ರ್ಯಾಜುಯೇಷನ್ ಆಗಿರ್ಬೋದು, ಅಥವಾ 2 ವರ್ಷ ಮಾಸ್ಟರ್ ಡಿಗ್ರಿನಲ್ಲಿ ಓದೋದಾಗಿರ್ಬೋದು. ಅದು ನಮಗೆ ಜನರ ಜೊತೆ ಹೇಗೆ ಇರಬೇಕು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನ ಹೇಳ್ಕೊಡುತ್ತೆ. ಯಾರ್ಯಾರು ಬೇರೆ ಬೇರೆ ಥರದಂತಹ ಜನರು ಸಿಗ್ತಾರೆ ನಮಗೆ. ಇಂಥ ಮನುಷ್ಯರು ಇರ್ತಾರಾ, ಓಕೆ ಹಿಂಗಿದ್ರೆ ಬಹುಶಃ ವಿ ಆರ್ ಸೇಫ್ ವಿತ್ ದೆಮ್. ಈ ಥರ ಮಾತಾಡಿದ್ರೆ ಬಹುಶಃ ದೇ ಹ್ಯಾವ್ ಸಮ್ ಅದರ್ ಏನೋ ಇದೆ ಅವ್ರ ತಲೆಯಲ್ಲಿ, ಬೇರೆ ಏನೋ ಇದೆ. ಇದೇನೋ ತಿಳ್ಕೊಳ್ದೆ ಪಾಪ 18-19 ವರ್ಷಕ್ಕೆಲ್ಲ ಇಂಡಸ್ಟ್ರಿಗೆ ಬಂದ್ಬಿಡ್ತಾರೆ. ನಿಜ, ಎಷ್ಟು ಕಷ್ಟ ಗೊತ್ತಾ ಅವ್ರಿಗೆ, ಗೊತ್ತೇ ಆಗಲ್ಲ ಅವ್ರು ಮೋಸ ಹೋಗ್ತಿದ್ದಾರೆ ಅಂತ. ನನಗೆ ಯಾರೋ ಒಬ್ರು ಸತ್ಯಂ ಶಿವಂ ಸುಂದರಂ ಅಂತ ಒಂದು 3 ವರ್ಷ ಬಂತ ಸೀರಿಯಲ್. ಹೌದು, ಅದರಲ್ಲಿ ಪಾಪ ಯಾವುದೋ ಒಂದು ಗೆಸ್ಟ್ ರೋಲಿಗೆ ಒಂದು ಬಂದಿತ್ತು. ಒಂದು ಚಿಕ್ಕ ಹುಡುಗಿ, ಒಂದು ಐ ಥಿಂಕ್ ಶಿ ವಾಸ್ ಅಬೌಟ್ 18-19, ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಅದೇ ಒಂದು 3-4 ದಿನದ ಕ್ಯಾರೆಕ್ಟರ್ ರೋಲ್ಗೆನೋ ಬಂದಿತ್ತು. ಆ ಹುಡುಗಿ ಪಾಪ ಎಷ್ಟು ಇನ್ನೋಸೆಂಟಾಗಿ ಬಂದು ನನ್ನನ್ನು ಕೇಳ್ತಿದ್ದಾಳೆ. ನನಗೆ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು, ಏನೇ ಹುಡುಗಿ ಹಿಂಗೆ ಮಾತಾಡ್ತಿದ್ದಾಳಲ್ಲ ಅಂತ. ಅಕ್ಕ ನೀವು ಹಂಗಂದರೆ ನಿಮ್ಮನ್ನೊಂದು ಕೇಳ್ಬೋದಾ? ನಾನು ಕೇಳಮ್ಮ ಅಂತಂದರೆ, ನೀವು ಅಂದರೆ ಇವಾಗ ಡೈರೆಕ್ಟರು ಪ್ರೊಡ್ಯೂಸರು ಹಾಗೆಲ್ಲ ಯಾರ ಜೊತೆ ಹಂಗಾರೆ ಏನಾದ್ರು ಮಾಡಬೇಕಾ? ಅಂದರೆ ಅಮ್ಮ ಹಂಗೆಲ್ಲ ಏನೂ ನಾನಂತೂ ಹಂಗೆ ಮಾಡಿ ಬಂದಿಲ್ಲ, ನೀನು ಹಂಗೆ ಮಾಡಬೇಡ, ಅದ್ರ ಅವಶ್ಯಕತೆನೇ ಇಲ್ಲ. ಬಟ್ ನೋಡಿ, ಮೇ ಬಿ ಅವ್ರು ಈಗ ಒಂದು ಹುಡುಗಿ ಥಾಟೇ ಏನಿತ್ತು, ನಾನು ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಇಲ್ಲಿ ಕೊಡೋದು. ಆಮೇಲೆ ಅವ್ರಗಳ ತಲೆಯಲ್ಲಿ ಹೆಂಗ್ ಗೊತ್ತಾ, ಇವಾಗ ನಾವು ಇವಾಗ ಕಂಟಿನ್ಯೂಸ್ ಆಗಿ ಹಿಂಗೆ ಕೆಲಸ ಮಾಡ್ಕೊಂಡು ಬರ್ತಿದೀವಿ ಅಂತಂದ್ರೆ, ಇವ್ರೇನೋ ಮಾಡಿರೋದಕ್ಕೇನೆ ಹಿಂಗೆ ಬರ್ತಿರೋದು, ಹಂಗೆ ಬಂದ್ಬಿಡುತ್ತೆ ಥಾಟ್ಗಳು. ಆಮೇಲೆ ಅವ್ರು ಹೋಗೋರು ಇವರೆಲ್ಲ ಹೆಂಗಿರ್ತಾರೆ ಅಂತಾನೆ ಕೆಲವರು, ನೀನಮ್ಮ ಇಷ್ಟೆಲ್ಲ ಕೆಡ್ಸ್ಕೊತಿದ್ಯಾ, ಎಲ್ಲರೂ ಹಿಂಗೆ ಬಂದಿರೋದು, ಯಾರ್ಯಾರ್ದೋ ಹೆಸರುಗಳೆಲ್ಲ ಹೇಳ್ಬಿಡ್ತಾರೆ. ಅವ್ರು ಗೊತ್ತಾ ನಿಂಗೆ, ಅವರು ಹಿಂಗೆ ಬಂದಿರೋದು, ಇವ್ರು ಗೊತ್ತಾ, ಇವ್ರು ಹಂಗೆಲ್ಲ ನಾನೇ ಇದು ಮಾಡಿಸಿರೋದು ಎಲ್ಲರನ್ನೂ, ಅವ್ರಿಗೆ ಬ್ರೇಕ್ ಕೊಟ್ಟಿದ್ದೆ ನಾನು ಅಂತೆಲ್ಲ ಹಿಂಗೆಲ್ಲ ಹೇಳ್ಕೊಂಬಿಡೋದು. ಆಮೇಲೆ ಈ Tier 2 ಸಿಟೀಸಿಂದ ಬಂದವ್ರಿಗೆಲ್ಲ ಪಾಪ ನಿಜವಾಗ್ಲೂ ತಿಳುವಳಿಕೆ ಕಡಿಮೆ ಇರುತ್ತೆ ಇಂಥ ವಿಷಯಗಳಲ್ಲಿ. ನಿಜ, ಹೆಂಗೆ ಮೋಸ ಹೊರಟೋಗ್ತಾರೆ ಗೊತ್ತಾ, ಅಯ್ಯೋ ಅನ್ಸುತ್ತೆ ನನಗೆ. ಅಲ್ಲ, ನನಗೆ ಅಂದರೆ ಒಂದು ಅಂದರೆ ಈಗ ಹೇಳೋವಾಗ ಸ್ವಲ್ಪ ಸಿಂಪಲ್ ಅಂತ ಅನ್ಸಬಹುದು ಇದು. ಓಕೆ ಹೀಗಾಗುತ್ತೆ, ನಿಂಗೆ ಬೇಕಂದ್ರೆ ಒಪ್ಕೋ, ಬೇಡ ಅಂದ್ರೆ ಬಿಡು ಅನ್ನೋದು ಸಿಂಪಲ್ ಆಗಿ ಹೇಳ್ಬಹುದು. ಬಟ್ ನಾನು ಹೇಳೋದು ಒಂದು ಎಮೋಷನ್ಸ್, ಈಗ ಬರಬೇಕು ಅಂತ ಅಂದವ್ರಿಗೆ ಆ ಭಯ, ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋರಿಗೆ ನೋಡಿ ನಾವು ಆ ಥರ ಇಲ್ಲ ಅಂದ್ರೂ ಕೂಡ ನನ್ನ ಈ ಥರ ತಿಳ್ಕೋಬಹುದು ಅನ್ನುವಂಥ ಭಯ. ಅಥವಾ ನೋಡಿ ಅಲ್ಲಿ ಯಾರು ಹೇಳ್ತಾರಲ್ಲ, ಅವಳಿಗೂ ನಾನು ಅಪರ್ಚುನಿಟಿ ಕೊಟ್ಟಿದ್ದೆ, ಇವಳಿಗೂ ನಾನು ಅಪರ್ಚುನಿಟಿ, ಅವ್ರು ಸುಳ್ಳು ಕೂಡ ಹೇಳಬಹುದು ಅಂತ ಭಯ. ನಾನು ಅನ್ಕೊಳ್ಳೋದು ಎಷ್ಟು ಅನ್ಸರ್ಟೈನ್ ಥಿಂಗ್ಸ್ ಅಲ್ವಾ, ಎಷ್ಟು
ಅಂದ್ರೆ ನಾಟ್ ಓನ್ಲಿ ಆಕ್ಟಿಂಗ್ ಅಂತ. ಹೌದೌದೌದು, ಎಲ್ಲ ಕಡೆ ಎಲ್ಲ ಒಂದು ನೀವು ಮ್ಯಾನೇಜ್ ಮಾಡೋಕೆ ನೀವು ಧೈರ್ಯ ಇದೆ, ನೀವು ಅದನ್ನ ಫೇಸ್ ಮಾಡ್ತೀರಾ. ಹೌದು, ಅಂದ್ರೆ ಮಾತ್ರ ಬರ್ಬೇಕು ಇಲ್ಲಿಗೆ. ಆಮೇಲೆ ಯಾವ್ದನ್ನು ಇವಾಗ ಈ ಸೋಷಿಯಲ್ ಮೀಡಿಯಾ ಅಂತದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು. ಅಂದ್ರೆ ಯಾಕೆ ತಗೊಳ್ಬಾರ್ದು ಅಂತಂದ್ರೆ ಅಲ್ಲಿ ಬರುವಂಥ ಕಾಮೆಂಟ್ಗಳು ಕೆಲವು ಸಲ, ಅಲ್ಲಿ ಅವರುಗಳು ಕಳಿಸೋವಂಥ DM-ಗಳು, ಡೈರೆಕ್ಟ್ ಮೆಸೇಜ್ಗಳು, ಅವೆಲ್ಲ ಬಹಳಷ್ಟು ಜನಕ್ಕೆ ತುಂಬ ಅಫೆಕ್ಟ್ ಆಗಿಬಿಡುತ್ತೆ. ನನಗೆ ಪ್ರಾಬಬ್ಲಿ ಏನಕ್ಕೆ ಇವೆಲ್ಲ ಎಫೆಕ್ಟ್ ಆಗ್ತಿಲ್ಲ ಅಂತಲೇ ನಾನು ಅಷ್ಟೊಂದು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟೇ ಮಾಡಲ್ಲ. ನಂದು ಏನಾದ್ರು ಸಿನಿಮಾದಿತ್ತ ಹಾಕ್ತೀನಿ, ಅಥವಾ ನಾನೇನೋ ಪರ್ಸ್ನಲಿ ಫೋಟೋಶೂಟ್ ಮಾಡಿಸ್ಕೊಂಡ ನನ್ನ ಖುಷಿಗೆ ನಾನು ಹಾಕ್ತೀನಿ. ಒಂದಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ತಾರೆ. ಇನ್ನು ಕೆಲವ್ರುಗಳು ಅದು ಏನಾಗುತ್ತೆ, ಅನಾನಿಮಿಟಿ, ಅವ್ರಿಗೆ ಯಾರಿಗೂ ಅಂತಲೇ ಗೊತ್ತಿರಲ್ಲ, ಎಲ್ಲೋ ಕೂತ್ಕೊಂಡು ಏನೋ ಕಾಮೆಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಧೈರ್ಯ ಅವ್ರಿಗೆ, ಇವಳೇ ನಾನೇನು ಹುಡ್ಕೊಂಬಂದು ಹೊಡಿತಾಳ, ಏನು ಮಾಡ್ತಾಳೆ ಮಹಾ, ಎಷ್ಟು ಜನರನ್ನ ಅಂತ ಹಿಂಗೆ ಮಾಡ್ತಾಳೆ ಅನ್ನೋದು ಒಂದು ಧೈರ್ಯ ಅವ್ರಿಗೆ. ಸೊ ಯು ಶುಡಂಟ್ ಎಂಟರ್ಟೈನ್ ದೆಮ್. ಬಿಡಬೇಕು, ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಂದ್ರೆ ಯಾರು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅನ್ನೋದಲ್ವಾ, ನಾವು ಬಿಡ್ಬೇಕು. ಆಮೇಲೆ ಅವರೆಲ್ಲ ಯಾರು ನಮ್ಗೆ ಅವ್ರು ಹೇಳೋದನ್ನ ನಾವೇನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಕು. ಇವಾಗ ನಮಗೆ ಅಂತ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ವ, ಅವ್ರೇನಾದ್ರು ಬಂದು ಈಗ ನೀನು ಹಿಂಗೆ ಮಾಡಿದ ತಪ್ಪು ಅಂತಂದರೆ ಅವಾಗ ನಾವು ಯೋಚನೆ ಮಾಡಬೇಕು, ಓಕೆ ಇವ್ರು ಹೇಳ್ತಿದ್ದಾರೆ ಅಂತಲೇ ಏನೋ ಮಾಡಿದ್ದೀನೇನೋ ಅಂತ. ಯಾರೋ ಎಲ್ಲೋ ಕೂತ್ಕೊಂಡು ಫ್ರೀ ಇಂಟರ್ನೆಟ್ ಸಿಗುತ್ತೆ. ಇವಾಗ ಏನು 200 ರೂಪಾಯಿಗೆಲ್ಲ ಇಂಟರ್ನೆಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಟಕಟಕಂಡು ಹಿಂಗೆ ಟೈಪ್ ಮಾಡ್ತಾರೆ ಮೊಬೈಲಲ್ಲಿ ಟೈಮ್ ಪಾಸ್ಗೆ ಅಂತ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅವರಿಗೆ ಹೆಂಗೆ ಗೊತ್ತಾ, ನಾನು ಒಂದಕ್ಕೆ ರಿಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಎಸ್ ಅಟೆನ್ಷನ್ ಸಿಕ್ತು ನನಗೆ ಅಂತ, ಅದು ಇನ್ನೂ ಜಾಸ್ತಿ ಮಾಡ್ತಾರೆ. ಹೌದು, ಬಟ್ ಏನ್ ಗೊತ್ತಾ, ಕಮೆಂಟ್ ಮಾಡೋರು ಚೇಂಜ್ ಆಗ್ಬೇಕು ಅಲ್ಲ, ಅವ್ರು ಮಾಡ್ತಾ ಇರ್ಲಿ. ನಾವು ಪರ್ಸನ್ ಯಾರಿದ್ದಾರೆ ಅವ್ರು ಚೇಂಜ್ ಆಗ್ಬೇಕು, ಅವ್ರು ಸ್ಟ್ರಾಂಗ್ ಆಗ್ಬೇಕಷ್ಟೇ, ಅದ್ರಲ್ಲಿ ಏನ್ ವಿಷಯ ಇಲ್ಲ ಬೇರೆ. ತಲೆ ಕೆಡ್ಸ್ಕೋಬಾರ್ದು. ನಾನು ಅದೇ ಒಂಥರ ಏನೋ ಯಾರೋ ಮೊನ್ನೆ ಯಾವುದೋ ಪ್ರೆಸ್ ಮೀಟಲ್ಲಿ ನೀವೇನಾ ಅಂತ ಕೇಳಿದ್ರು. ಅಲ್ಲಲ್ಲ ನೀವಲ್ಲ ಕಾಣುತ್ತೆ, ಅದು ಬೇರೆಯವರು. ಅವರು ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ ಬಗ್ಗೆ, ಆ್ಯಕ್ಟರ್ ಬಗ್ಗೆ ಹೇಳ್ತಿದ್ರು. ಅವರೇನೋ ಹೊಸದಾಗಿ ಏನೋ ಕಾರ್ ತೊಗೊಂಡ್ರು, ಅದಕ್ಕೆಲ್ಲರೂ ಏನೋ ಹೇಳಿದ್ದಾರೆ ಅವ್ರಿಗೆ. ಅವರು ಅದನ್ನು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ನೀವೆಲ್ಲ ನಾನು ಕಷ್ಟಪಟ್ಟು ದುಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಹುಡುಗಿ ಒಂದು ಮನೆ ತೊಗೊಂಡ್ಲು, ಕಾರ್ ತೊಗೊಂಡ್ಲು ಅಂತಂದರೆ ಬರೀ ಅದೇ ರೂಟಿಂದ ಬರಬೇಕಾ? ನೀವು ಎಂಟರ್ಟೈನ್ ಯಾಕೆ ಮಾಡ್ತೀರಾ ನಾನು ಹೇಳೋದು. ನೀನು ಯಾಕೆ ಸಬೂಬ್ ಯಾಕೆ ಕೊಡ್ಬೇಕು ನೀನು ಅವ್ರಿಗೆ? ನೀನು ಹೆಂಗಾರು ಕಷ್ಟಪಟ್ಟಾರು ತಗೋ, ನಿನ್ನ ಸ್ಟ್ರಗಲ್ಸ್ ಅದು ನಿನಗೆ ಗೊತ್ತಿರುತ್ತಲ್ವಾ. ಆ್ಯಸ್ ಎನಿಬಡಿ ಒಂದು ಕಾರ್ ತೊಗೊಳಕ್ಕಾಗಲಿ, ಒಂದು ಬಂಗ್ಲೆ ತೊಗೊಳಕ್ಕಾಗಲಿ, ಇಟ್ಸ್ ನಾಟ್ ಈಸಿ. ಇಫ್ ಸಂಬಡಿ ಈಸ್ ಏಬಲ್ ಟು ಬೈ ಇಟ್ ಈಸ್ ದೇರ್ ಥಿಂಗ್. ಅವ್ರು ಕಷ್ಟಪಟ್ಟು ತೊಗೊಂಡಿದ್ದಾರೆ, ಅವ್ರ ಬುದ್ಧಿ ಉಪಯೋಗಿಸ್ ತೊಗೊಂಡ್ರೆ, ನಿನಗೆ ಬುದ್ಧಿ ಇಲ್ಲ, ನೀನು ಬಿಟ್ಬಿಡ್ಬೇಕು ಅವ್ರನ್ನ. ಲಾಜಿಕಲ್ ಏನಕ್ಕೆ ಮಾತಾಡಬೇಕು? ಹೇಳ್ದಷ್ಟು ಅವ್ರಿಗೆ ರೆಸ್ಪಾಂಡ್ ಮಾಡ್ತಿದ್ದಾಳು, ಇನ್ನೊಂದಷ್ಟು ಉರ್ಸೋಣ ಅಂತ ಅಲ್ವಾ. ನಾನು ಆಕ್ಚುಲಿ ಈ ಫ್ಯಾಕ್ಟ್ ನೋಡ್ಕೊಳ್ಳಿ, ಅಂದ್ರೆ ಅವರು ಆರಾಮ್ಸೆ, ಅಂದ್ರೆ ಅದು ಹೇಗಾದ್ರೂ ಇರ್ಲಿ, ಅವ್ರ ಲೈಫ್, ಅವ್ರ ರೀಸನ್ ಕೊಡ್ಬೇಕು ಅಂತಿಲ್ಲ. ಇಲ್ಲ, ಅವ್ರು ಯಾಕೆ ಕೊಡ್ಬೇಕು? ಏನು ಅವ್ರನ್ನೇನು ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕಾ ಇವರು? ಏನಿಲ್ಲ ತಾನೇ, ಬಿಟ್ಬಿಡ್ಬೇಕು. ಬಟ್ ಆ ಜಸ್ಟ್ ಒಂದು ಕ್ವೆಶನ್ ಇರುತ್ತಲ್ಲ, ಅದು ಅವ್ರ ಇಡೀ ಲೈಫ್ ಪೂರ್ತಿ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಂದಕ್ಕೆ ರಿಪ್ಲೈ ಮಾಡಿದ್ರಲ್ಲ ಅಂತಂದ್ಬಿಟ್ಟು ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ಇವ್ರಿಗೊಂಚೂರು ಹಿಂಗೆ ಕೀ ಕೊಟ್ರೆ ಇವ್ರು ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತಲ್ಲ, ಬೇಕು ಅಂತ ಇರಿಟೇಟ್ ಮಾಡ್ತಾರೆ ಬೇಕು ಅಂತ. ಬಟ್ ನೀವು ಹೇಳಿದಷ್ಟು ಈಸಿ ಅಲ್ಲ ಅದು, ನಾವು ಬುದ್ಧ ಅಲ್ಲ ಅಲ್ವಾ. ಅದು ಸರಿ. ಸೊ ಅದನ್ನ ಹೆಂಗೆ ನೀವು ಆಕ್ಚುಲಿ ಇದು ಮಾಡ್ತೀರಾ? ಅದಕ್ಕೆ ಅಂತದೇನು ಹಾಕೋದೇ ಇಲ್ಲ. ನಾನೊಂದು ಕಾರ್ ತೊಗೊಂಡ್ರೆ ಹಾಕಲ್ಲ, ನಾನು ಏನು ತೊಗೊಂಡ್ರು ಹಾಕಲ್ಲ. ಅಂದರೆ ನನ್ನ ಪರ್ಸ್ನಲ್ ವೈಯಕ್ತಿಕ ಎಕ್ಸ್ಪೀರಿಯನ್ಸು. ಪಾಪ ಹಾಕೋರು ತಪ್ಪು ಅಂತ ನಾನು ಹೇಳ್ತೀನಿ. ಪಾಪ ಅದು ಅವ್ರಿಗೆ ಖುಷಿ ಕೊಡುತ್ತೆ, ಏನೋ 4 ಜನ ನೋಡಲಿ ನಾನು ಕಷ್ಟಪಟ್ಟು ತೊಗೊಂಡಿರೋದು ಅನ್ನೋದು ಅವ್ರಿಗಿರುತ್ತೆ. ನನಗೆ ಟಚ್ ವುಡ್, ನಾನು ಆ ಸಿಚುವೇಶನಲ್ಲಿ, ಆ ಪರಿಸ್ಥಿತಿನಲ್ಲಿ ನಾನು ಹೇಗೆ ಬೇಕಾಗಿ ಬಂದಿಲ್ಲ ಅಷ್ಟೇ. ನಿಜ, ಅದು ಮ್ಯಾಟರ್ ಆಗುತ್ತಲ್ಲ. ಮೇಜರ್ ಅಂತಂದರೆ ನನ್ನ ಲೈಫಲ್ಲಿ ನೋಡಿದವ್ರು ಏನಂತಾರೆ, ನಾನು ಬಿಕಿನಿ ಹಾಕ್ಕೊಂಡೆ, ಅದಕ್ಕೆ ನನಗೆ ಇಂಟರ್ವ್ಯೂಸಲ್ಲೇ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ರು ಅನ್ನೋದನ್ನು ಬಿಟ್ಟರೆ, ನಾನು ಅದನ್ನು ಹಾಕ್ಕೊಂಡಿರೋದು ಸಿನಿಮಾಗೆ, ಆ ಕತೆಗೆ ಬೇಕಿತ್ತು, ಆ ಪಾತ್ರಕ್ಕೆ ಬೇಕಿತ್ತು, ಹಾಕಿದ್ದೆ. ಪರ್ಸ್ನಲಿ ವೈಯಕ್ತಿಕವಾಗ್ಲೂ ನಾನು ಯಾವ್ದಾದ್ರು ಬೀಚಿಗೆ ಹೋದ್ರೆ ನಾನು ಹಾಕೋತೀನಿ, ನನ್ನ ಇಷ್ಟ. ನನಗೇನು ಅದಕ್ಕೇನು, ಇವಾಗ ನಂದು 2-3 ಬಿಕಿನಿ ಪಿಕ್ಚರ್ಸ್ ಇರಬೇಕು ನಾನು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಒಂದಷ್ಟು ಜನ ಕಮೆಂಟ್ಗಳು ಹಾಕಿರ್ತಾರೆ, ನಾನು ನೋಡೋಕ್ಕೆ ಹೋಗಲ್ಲ. ನಾನು ಹಾಕ್ಬಿಟ್ಟು ನನಗೆ ಬೇಕಾಗಿರೋರು ಯಾರು ನೋಡಿದ್ರೆ ಖುಷಿ ಪಡ್ತೀನಿ. ಯಾರಾದರೂ ಅದಕ್ಕೆ ಒಳ್ಳೆ ಕಾಮೆಂಟ್ಸ್ ಹಾಕಿದ್ರೆ ಓಕೆ ನೈಸ್ ಅಂತ. ಆಮೇಲೆ ಅದಕ್ಕೂ ಒಂದು ರೀತಿ ಇರುತ್ತಲ್ವಾ, ಅಂದರೆ ಒಂದು ಎಲಿಗೆಂಟಾಗಿ, ಅದನ್ನು ಅಸಹ್ಯವಾಗಿ ತೋರಿಸ್ದೆ, ಒಂದು ಕ್ಲಾಸಿಯಾಗಿ. ಟ್ರೂ. ಒಂದು ಸೀರೆ ಕೂಡ ನೀನು ಅಶ್ಲೀಲತೆ ತೋರಿಸ್ಬೋದು ಅಲ್ವಾ. ಬಟ್ ಸೊ ಆಮೇಲೆ ಒಂದು ತಿಳುವಳಿಕೆ ಇರಬೇಕಷ್ಟೆ, ಎಲ್ಲೆಲ್ಲಿ ಏನೇನು ಹಾಕೊಂಡು ಹೋಗ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ರೆ ನನಗೆ ಗೊತ್ತು, ಮರ್ಯಾದೆಯಿಂದ ಹೋಗ್ಬೇಕಲ್ಲಿ ಅಲ್ವಾ. ಅಷ್ಟೇ ಚೂಡಿದಾರ್ ಹಾಕೊಂಡು ಸೀರೆ ಉಟ್ಕೊಂಡು ಹೋಗಿರ್ತೀನಿ.
ಸೊ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ, ನಾನು ಬೀಚಲ್ಲಿ ಇದನ್ನ ಹಾಕೊಂಡಿದ್ದೀನಿ, ನಾನು ಎಲ್ಲ ಕಡೆ ಅದನ್ನೇ ಹಾಕೊಂಡು ಓಡಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿರ್ಬೋದು. ಅದಕ್ಕೆ ಅವ್ರು ಅಂಥವ್ರೆಲ್ಲ ಆ ಥರ ಮೆಸೇಜ್ಗಳು ಕಳಿಸ್ತಾರೆ. ತಲೆ ಕೆಡ್ಸ್ಕೊಳ್ಳೋದು. ಅದೇ ಈ ಲಾಜಿಕ್ ಅರ್ಥ ಆಗಲ್ಲ. ಗೋವಾಗ್ ಹೋಗಿ ಸೀರೆ ಉಟ್ಕೊಂಡು ಹೋಗ್ಲಿ ಪರವಾಗಿಲ್ಲ, ಬಟ್ ಎಲ್ಲ ಸೀರೆ ಉಟ್ಕೊಂಡು ಬಂದ್ರೆ ಹೆಂಗಿರ್ಬೋದು ಸಿಚುವೇಶನ್ ಅಲ್ವಾ, ಬೀಚ್ ಅಲ್ಲಿ ಹೆಂಗಿರ್ಬೇಕು ಬೀಚ್. ಬಟ್ ಅದೇ ನೀವ್ ಹೇಳಿದ್ರಿ, ಅದನ್ನ ನಾವು ವೇರ್ ಮಾಡೋದು, ಅದನ್ನ ನಾವು ಹೇಗ್ ನೋಡೋದು, ಕ್ಯಾರಿ ಮಾಡೋದು ಅನ್ನೋದ್ರ ಮೇಲೆನೆ ಡಿಪೆಂಡ್ ಇರುತ್ತೆ ಅಂತ. ಬಟ್ ಅದೇ ಆ ಪರ್ಸ್ಪೆಕ್ಟಿವ್ ಹಾಗಾದ್ರೆ ಅಂದ್ರೆ ಬದಲಾವಣೆ ಈಗ ಎಲ್ಲ ಆಗ್ಬೇಕು ಅನ್ನೋದು ಏನ್ ಅನ್ಸುತ್ತೆ ಗೊತ್ತಾ, ನಾವೆಲ್ಲ ಇಷ್ಟು ಮಾತಾಡಿದ್ವಲ್ಲ, ಆ ಪರ್ಸನ್ ಮಾತ್ರ ಬದಲಾಗ್ಬೇಕು, ನಾನು ಏನಕ್ಕೂ ಕೇರ್ ಮಾಡಲ್ಲ ಅನ್ನೋದು ಹೊರತಾಗಿ ಮತ್ತೇನಾದ್ರೂ ಹೇಳ್ತಾರೆ, ಒಳ್ಳೇದ್ ಮಾಡಿದ್ರು ಹೇಳ್ತಾರೆ. ಹೌದು. ಆಮೇಲೆ ನಾವೇನೋ ನಾನ್ ಚೇಂಜ್ ಮಾಡ್ಬಿಡ್ತೀನಿ ಜನರನ್ನ, ಏನು ಆಗಲ್ಲ, ಹಂಗೆಲ್ಲ ಯಾವತ್ತೂ ಸಾಧ್ಯ ಇರ್ಲಿಲ್ಲ, ಇಲ್ಲ ಇವಾಗ್ಲೂ ಮುಂದಕ್ಕೂ ಇರಲ್ಲ. ಅದು ನಮಗೆ ನಾವು ಹೇಗೆ ಅಪ್ಗ್ರೇಡ್ ಮಾಡ್ಕೋಬಹುದು, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಲೈಕ್ ಐ ಸೆಡ್ ಅಗೇನ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ನಾನು ಇವಾಗ ಬಿಕಿನಿ ಹಾಕೊಂಡು ಇವಾಗ ನಾನು ಬಂದು ಇದ್ರ ಇಂಟರ್ವ್ಯೂ ಕೂತಿದ್ದಿದ್ರೆ ಜನ ಮಕ್ಕಕ್ಕೆ ಕೊಡ್ದಿರೋರು ನನಗೆ, ವಿಚ್ ಇಸ್ ಫೇರ್ ಆಲ್ಸೋ. ಹೊಡಿಬೇಕು ಅವ್ರು ನನ್ಗೆ ಅವಾಗ ಅಲ್ವಾ, ಲಾಜಿಕಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಥವಾ ನಾನು ಯಾರಿಗೋ ಏನೋ ತೊಂದರೆ ಕೊಡ್ತಾ ಇದ್ದೀನಿ ನಾವು ಹೋಗ್ಬಿಟ್ಟು, ಅವಾಗ ಓಕೆ ಫೈನ್, ನೀವು ಹೇಳ್ತಿರೋದು ಅರ್ಥ ಇದೆ, ಆಯಿತು, ಸಾರಿ ಆಯಿತು. ಸೊ ಮೇ ಬಿ ಟಚ್ ವುಡ್ ನನಗೆ ಆ್ಯಕ್ಚುಲಿ ಅಂಥ ಸೋಷಿಯಲ್ ಮೀಡಿಯಾನಲ್ಲಿ ಲ್ಯಾಶಿಂಗ್ ಆಗಿಲ್ಲ, ಯಾವತ್ತು ಬ್ಯಾಕ್ ಲ್ಯಾಶಿಂಗ್ ಆಗಿಲ್ಲ. ಮೇ ಬಿ ಬಿಕಾಸ್ ನಾನು ಎಂಟರ್ಟೈನ್ ಮಾಡಲ್ಲ. ಆ್ಯಂಡ್ ನೀವು ಅಪ್ಲೋಡು ಕಡಿಮೆ ಮಾಡ್ತೀರಲ್ವಾ? ಅಪ್ಲೋಡು ನಿಜವಾಗ್ಲೂ ಕಡಿಮೆ ಮಾಡ್ತೀನಿ. ನನಗಂತೂ ನಂಗೆ ಪೇಷನ್ಸೇ ಇಲ್ಲ. ನನಗೆ ಯಾವಾಗ ಯಾರಾದರೂ ನಮಗೆ ಸಿನಿಮಾಗಳು ರಿಲೀಸಿಗೆ ಬಂದಾಗ, ಪ್ರಮೋಷನಿಗೆಲ್ಲ ಬಂದಾಗ ಸೋಷಿಯಲ್ ಮೀಡಿಯಾನಲ್ಲಿ ಇನ್ನೂ ಹಾಕಿ ಮೇಡಮ್ ಅಂದರೆ ನಾನು ನನ್ನ ಟೀಮಿಗೆ ಕೊಟ್ಬಿಡ್ತೀನಿ. ನಾನು ಇದನ್ನು ಏನಂತಾರೆ ಅದಕ್ಕೆ, ನಂದು ಪಾಸ್ವರ್ಡು ಕ್ರೆಡೆನ್ಷಿಯಲ್ಸ್ನ ಅವರೇ ಹಾಕೊಳ್ಳೋದು. ನಂಗೆ ಹಾಕಕ್ಕೆ ಸೋಂಬೇರ್ತನ ಸೋಷಿಯಲ್ ಮೀಡಿಯಾನ. ನಿಜವಾಗ್ಲೂ ಕೆಲಸ ಆಗ್ತಿಲ್ಲ, ಅದು ಮೇನ್ ಕೆಲಸ. ನೀವೆಲ್ಲ ನಿಮ್ಮ ಟೈಮ್ ಎನರ್ಜಿ ಎಲ್ಲ ಫುಲ್ಲು ಕೊಡಬೇಕು. ಆಮೇಲೆ ನೋಡ್ತಾ ಇರಬೇಕು, ಓಕೆ ಯಾವ ಥರದ್ದು ನೋಡ್ತಾ ಇದ್ದಾರೆ, ಯಾವ ಥರದ್ದು ಇಷ್ಟ ಆಗ್ತಾ ಇದೆ, ಸೊ ಆ ಥರದ್ದೇ ಹಾಕಬೇಕು. ತಲೆ ಕೆಟ್ಟೋಗುತ್ತದು. ನಾನು ಇವಾಗ ನಂಗೆ ಇನ್ಸ್ಟಾಗ್ರಾಮ್ ಅನ್ನೋದು ಒಂಥರ ಅದು ಹುಚ್ಚು ಅನ್ನೋ ಥರ ಅನ್ಸ್ಬಿಟ್ಟಿದೆ. ಅಂದರೆ ವಾರದಲ್ಲಿ ಅಟ್ಲೀಸ್ಟ್ 1 ದಿನ ಅಥವಾ 2 ದಿನ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀನಿ. ಅನ್ಇನ್ಸ್ಟಾಲ್ ಮಾಡಿಬಿಟ್ಟು 1-2 ದಿನ ಅದು ಇಲ್ಲದೆ ಇರ್ತೀನಿ. ಇಲ್ಲ ಅಂದರೆ ಅದು ಹೆಂಗೆ ಮಲ್ಗಕ್ಕೆ ಮುಂಚೆ ಸುಮ್ಮನಿಗೆ ಸ್ಕ್ರಾಲ್ ಮಾಡಿ ಏನು ಅದರಲ್ಲಿ ಬದನೆಕಾಯಿ ಸಿಗಲ್ಲ ತಲೆಗೆ ಒಳ್ಳೆ ಆಗುವಂಥದ್ದು, ಆಯ್ತಾ. ಏನೋ ಇರ್ತವೆ, ಎಲ್ಲ ಬರೀ ಕೆಟ್ಟ ಕಂಟೆಂಟೇ ಇರಲ್ಲ ಪಾಪ. ನೇಚರ್, ಕುಕಿಂಗ್, ಫುಡ್ ಎಲ್ಲ ಇರುತ್ತೆ, ಏನೋ ಒಂದು ಎಂಟರ್ಟೈನಿಂಗ್. ಬಟ್ ಅದಕ್ಕಿಂತ ಜಾಸ್ತಿ ಎಲ್ಲ ಹೆಂಗೆಂಗೋ ಏನೇನೋ ಹುಚ್ಚಾಗಿ ಏನೇನಕ್ಕೋ ರೀಲ್ಸ್ಗಳು ಮಾಡಿರೋದು, ಅವೆಲ್ಲ ಏನು ಪರ್ಪಸ್ಸೇ ಇಲ್ಲ ಅಲ್ವಾ. ಸುಮ್ಮನೆ ಯಾರು ನೋಡ್ತಾ ಇರ್ತೀನಿ ಕೂತ್ಕೊಂಡು. ಅದಕ್ಕೆ ಅದು ಒಂದ್ಸಲ ಸ್ಟಾರ್ಟ್ ಮಾಡೋದಷ್ಟೇ, ಆಮೇಲೆ ಎಷ್ಟು ಟೈಮ್ ಹೋಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಐ ಥಿಂಕ್ ಅದು ನಮ್ಮ ಮೈಂಡಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಅಟೆನ್ಷನ್ ಸ್ಪ್ಯಾನು ಯಾವ ಲೆವೆಲ್ ಕಡಿಮೆ ಆಗೋಗಿದೆ ಗೊತ್ತಾ. ಈ ವರ್ಟಿಕಲ್ ಸೀರೀಸ್ ಎಲ್ಲ ಏನಕ್ಕೆ ಹೇಳಿ ಬರ್ತಿರೋದು ಇವಾಗ, ಬಿಕಾಸ್ ಸೀರಿಯಲ್ಗಳು ಕೂತ್ಕೊಂಡು ನೋಡೋಕೆ ಯಾರಿಗೂ ಪೇಷನ್ಸ್ ಇಲ್ಲ, ನೋಡಲ್ಲ. ಅಥವಾ ಸಿನಿಮಾಗಳು ಥಿಯೇಟ್ರಲ್ಲಿ 2.5 hours ಅಂತಾರೆ. ಎಲ್ಲ ಸಿನಿಮಾಗಳು ಅಷ್ಟೇ. ನಮ್ಮ ಇಂಡಿಯನ್ ಸಿನಿಮಾಗಳು ಎಲ್ಲ 2.5 ಗಂಟೆನೇ ಇರ್ತಿದ್ದು ಮುಂಚೆ. ಈಗೆಲ್ಲ ಕಟ್ ಶಾರ್ಟ್ ಮಾಡಿಬಿಟ್ಟಿದ್ದಾರೆ, 1.25 ಗಂಟೆ ಇಂದ ಮ್ಯಾಕ್ಸಿಮಮ್ 2 ಗಂಟೆ ಅಷ್ಟೇ. ಹೌದು, ಕಡಿಮೆ ಆಗೋಗಿದೆ.